ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಕ್ಷ್ಮಣ್ ಸವದಿಗೆ ಭಾರಿ ಮಟ್ಟದಲ್ಲಿ ಮೋಸ. ಸವದಿಯವರು ಅಥಣಿ ಮತಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರ ಎಂದು ತಮ್ಮದೇ ಆದಂಥ ಛಾಪನ್ನ ಮೂಡಿಸಿಕೊಂಡಿರುವಂತಹ ವ್ಯಕ್ತಿ. ಇವರು ಬಿಜೆಪಿ ಪಕ್ಷದಲ್ಲಿ ಭಾರಿ ಮಟ್ಟದ ಹೆಸರನ್ನ ಮಾಡಿಕೊಂಡವರು. ಅದೇ ಬಿಜೆಪಿ ಪಕ್ಷದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಾಯಕರು ಹೇಳಿದಂತೆ ಸಾಕಷ್ಟು ಮತಕ್ಷೇತ್ರಗಳಲ್ಲಿ ಶಾಸಕರು ಗೆಲ್ಲುವಂತೆ ಮಾಡಿದ ಚಾಣಕ್ಯರು, ಶಕ್ತಿವಂತರು. ಅದೇ ಚಾಣಕ್ಯತನ ಮತ್ತು ಶಕ್ತಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಲಕ್ಷ್ಮಣ್ ಸವದಿ ಎಂದರೆ ಸಂಪೂರ್ಣ ಮತಕ್ಷೇತ್ರಗಳಲ್ಲಿ ಮತ್ತು ಕೇಂದ್ರದಲ್ಲಿ ಹೆಸರನ್ನ ಮಾಡಿಕೊಂಡವರು. ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಹತ್ತಿರ ಬಂದ ಸಮಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಥಣಿ ಮತಕ್ಷೇತ್ರದಲ್ಲಿ ಕಣಕ್ಕಿಳಿದ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಲಕ್ಷ್ಮಣ್ ಸವದಿಯವರ ಮನಸ್ಸನ್ನ ಬದಲಾಯಿಸಿ ತಮ್ಮ ಪಕ್ಷದಲ್ಲಿ ಅತಿ ಗೌರವದಿಂದ ಬರಮಾಡಿಕೊಂಡರು. ರಾಜ್ಯಕ್ಕಾಗಿ ಕಾಗೋಡು ಮತಕ್ಷೇತ್ರದ ಶಾಸಕರಾದ ರಾಜು ಕಾಗೆ ಹಾಗೂ ಧಾರವಾಡ ಶಾಸಕರಾದ ಜಗದೀಶ್ ಶೆಟ್ಟರ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಅದರಂತೆ ಕಾಂಗ್ರೆಸ್ ತನ್ನ ಕನಸನ್ನ ನನಸು ಮಾಡಿಕೊಂಡು ಅಧಿಕಾರಕ್ಕೂ ಬಂತು. ಅಲ್ಲಿಂದ ಇಲ್ಲಿವರೆಗೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಮಾತಿನಂತೆ ಯಾವುದೇ ರೀತಿ ಲಕ್ಷ್ಮಣ್ ಸವದಿಯವರಿಗೆ ಮಂತ್ರಿ ಸ್ಥಾನವನ್ನ ನೀಡದೆ, ಒಳ್ಳೆಯ ರೀತಿ ಅವರನ್ನ ನೋಡಿಕೊಳ್ಳದೆ, ನಡೆಸಿಕೊಳ್ಳದೆ ಕೇವಲ ಒಂದು ಮತಕ್ಷೇತ್ರದ ಶಾಸಕ ಎನ್ನುವಂತೆ ನಡೆಸಿಕೊಂಡರು. ಇದನ್ನ ಗಮನಿಸಿದಾಗ ನಂಬಿಸಿ ಕುತ್ತಿಗೆ ಕುಯ್ಯುವ ಕೆಲಸವನ್ನ ಮಾಡಿದ್ರು ಎಂಬಂತ ಮಾತು ನೆನಪಿಗೆ ಬರುತ್ತೆ. ಎಷ್ಟೋ ಬಾರಿ ನಮ್ಮ ಮಾಧ್ಯಮ ಗೆಳೆಯರು ಈ ಬಗ್ಗೆ ಲಕ್ಷ್ಮಣ್ ಸವದಿಯವರನ್ನ ಪ್ರಶ್ನೆ ಮಾಡಿದಾಗ ಎಂದೂ ಕೂಡ ಅವರು ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ. ಸಮಯ ಬಂದಾಗ ನನ್ನ ಸ್ಥಾನವನ್ನೇ ಬಿಟ್ಟುಕೊಟ್ಟಂತ ವ್ಯಕ್ತಿ ನಾನು. ಕೇವಲ ಒಂದು ಮಂತ್ರಿ ಸ್ಥಾನಕ್ಕಾಗಿ ಆಸೆಪಟ್ಟು ಆ ಪಕ್ಷದಿಂದ ಈ ಪಕ್ಷ, ಈ ಪಕ್ಷದಿಂದ ಆ ಪಕ್ಷ ಎಂದು ಸೇರ್ಪಡೆಯಾಗಿ ಭಿಕ್ಷೆ ಬೇಡುವ ವ್ಯಕ್ತಿ ನಾನಲ್ಲ. ನನ್ನ ಶಕ್ತಿ ಮತ್ತು ನನ್ನ ಚಾಣಕ್ಯತನ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಗೊತ್ತಿದೆ. ಎಷ್ಟೋ ಬಾರಿ ನಮ್ಮ ರಾಜ್ಯದಲ್ಲಿ ಕೆಲವು ಶಾಸಕರು ಅಧಿವೇಶನದಲ್ಲಿ ಮತ್ತು ಬಜೆಟ್ ಮಂಡನೆ ಮಾಡುವ ಸಮಯದಲ್ಲಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಹಲವಾರು ಬಾರಿ ಕೈ ಮುಗಿದು ವಾದ ವಿವಾದಗಳನ್ನ, ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡು ಗೊಂದಲಗಳಲ್ಲಿ ಸಿಲುಕಿಕೊಂಡು ಅನುದಾನವನ್ನ ಪಡೆದುಕೊಂಡಂತಹ ಶಾಸಕರು ಸಾಕಷ್ಟಿದ್ದಾರೆ. ಆದರೆ ನನಗೆ ಯಾವುದೇ ಗೊಂದಲ ಇಲ್ಲದೆ ಮತ್ತು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳಿಕೊಳ್ಳದೆ ನನ್ನ ಚಾಣಕ್ಯತನ ಮತ್ತು ಶಕ್ತಿಯನ್ನ ತಾವೇ ನೋಡಿ ನನ್ನನ್ನ ಕರೆದು ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನಗಳನ್ನ ನೀಡಿಕೊಂಡವರು. ಹಾಗಿದ್ರೆ ನನ್ನ ಶಕ್ತಿ ಏನು ಅನ್ನೋದು ಇದರಲ್ಲೇ ಗೊತ್ತಾಯ್ತಲ್ವೋ. ನಾನು ಶಾಸಕನಾಗುವುದು ಅಥಣಿ ಪುಣ್ಯಕ್ಷೇತ್ರದ ಅಭಿವೃದ್ಧಿಗಾಗಿ, ನಮ್ಮ ರೈತರಿಗಾಗಿ ಯೋಜನೆಗಳನ್ನು ತರಲು, ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿ ನಿರುದ್ಯೋಗಿಗಳಿಗೆ ಕೆಲಸವನ್ನ ಕೊಡಿಸಲು, ಹಾಗೆ ಗರ್ಭಿಣಿಯರಿಗಾಗಿ ಆಸ್ಪತ್ರೆಯನ್ನ ಕಟ್ಟಿಸಲು ಸಾಕಷ್ಟು ಕೋಟಿ ಕೋಟಿ ಅನುದಾನವನ್ನ ಪಡೆದುಕೊಂಡು ಬಂದಿದ್ದೇನೆ. ಅಥಣಿ ಮತಕ್ಷೇತ್ರದಲ್ಲಿ ಭಾಗೀರಥಿ ಹಳ್ಳ ಅಂತ ಇದ್ದು ಇದು ಇತಿಹಾಸ ಪುಟದಲ್ಲಿ ಹೆಸರನ್ನು ಪಡೆದುಕೊಂಡಂತ ಹಳ್ಳವಾಗಿದ್ದು ಇಲ್ಲಿ ಹರಿಯುವ ನೀರು ಸಾಕಷ್ಟು ರೈತರಿಗೆ ಬರಗಾಲ ಪೀಡಿತ ಸಮಯದಲ್ಲಿ ತುಂಬಾ ಸಹಾಯಕವಾಗಿದೆ. ಹಾಗಾಗಿ ಇದರ ಅಭಿವೃದ್ಧಿಗಾಗಿಯೂ ಕೋಟಿ ಕೋಟಿ ಅನುದಾನವನ್ನ ಪಡೆದುಕೊಂಡಿದ್ದೇನೆ. ಹಾಗೆ ಇಲ್ಲಿರುವ ಜೋಡಿ ಹಕ್ಕಿಯ ಕೆರೆಯು ಇತಿಹಾಸದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ದು ಇದರ ಅಭಿವೃದ್ಧಿಗಾಗಿಯೂ ಕೂಡ ಅನುದಾನವನ್ನ ಪಡೆದುಕೊಂಡಿದ್ದೇನೆ. ಹಾಗೆಯೇ ಕೃಷಿ ಮೇಳ ಕಾಲೇಜು ಕೂಡ ಮಾಡಿಕೊಳ್ಳಲು ಅನುದಾನವನ್ನ ಪಡೆದುಕೊಂಡಿದ್ದೇನೆ. ಅಷ್ಟೂ ಅನುದಾನವನ್ನ ಕೂಡಿಸಿದ್ರೆ ಅಂದಾಜು 2,500 ಕೋಟಿ ನನ್ನ ಅಥಣಿ ಮತಕ್ಷೇತ್ರಕ್ಕೆ ನೀಡಿದ್ದಾರೆ. ಇಷ್ಟು ಸಾಕಲ್ವಾ ಲಕ್ಷ್ಮಣ್ ಸವದಿ ಅಂದ್ರೆ ಏನು ಅಂತ ಗೊತ್ತಾಗೋದಕ್ಕೆ? ಈ ರೀತಿಯಾಗಿ ಮಾಧ್ಯಮದವರ ಮುಂದೆ ಹೇಳಿಕೆ ಕೊಟ್ಟಂಥ ಲಕ್ಷ್ಮಣ್ ಸವದಿಯವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ಲಕ್ಷ್ಮಣ್ ಸವದಿಯವರಿಗೆ ಯಾಕೆ ನೀವು ಪಕ್ಷದಲ್ಲಿ ಸ್ಥಾನವನ್ನ ನೀಡಿಲ್ಲ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಕಾಣದ ಕೈಗಳಿಗೆ ಗುಲಾಮರಾಗಿದ್ದೀರಾ? ಇದು ಹೀಗೆ ಮುಂದುವರೆದ್ರೆ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಚಾಲೆಂಜ್ ಮಾಡಿ ಕಾಗೋಡು ಮತಕ್ಷೇತ್ರಕ್ಕೆ ಚಿದಾನಂದ ಸವದಿಯವರನ್ನು ಮತ್ತು ಅಥಣಿ ಮತಕ್ಷೇತ್ರಕ್ಕೆ ಲಕ್ಷ್ಮಣ್ ಸವದಿಯವರನ್ನ ಸ್ವತಂತ್ರ ಅಭ್ಯರ್ಥಿಗಳನ್ನಾಗಿ ಚುನಾವಣಾ ಕಣಕ್ಕಿಳಿಸಿ ಅವರನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಅವರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇವೆ ಅಂತ ಹೇಳಿದ್ದಾರೆ.